ಹಲೋ ಸ್ನೇಹಿತೆ ಕನ್ನಡ ಚಾನಲ್‌ಗೆ ಪ್ರೀತಿಯ ಸ್ವಾಗತ. ಇದು ಮೇ 1ನೇ ತಾರೀಕಿನ ಬ್ಲಾಗು. ಏಪ್ರಿಲ್ 30ನೇ ತಾರೀಕು ಹಾಲೆಲ್ಲ ಉಗ್ಸಿ, ಆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನೆಕ್ಸ್ಟ್ ಡೇನೇ ನಾವು ಬೆಳಗ್ಗೆ 4:15ಗೆಲ್ಲ ನಾವು ಹೊರಟ್ವಿ ಬೆಂಗಳೂರಿಗೆ. ನಮ್ಮಮ್ಮ ಇನ್ನೂ ಒಂದೆರಡು ದಿನ ಇದ್ದೇ ಹೋಗ್ರಿ ಅಂತಂದರು. ಮತ್ತು ನಾವಿಲ್ಲಿ ಮನೆ ಪ್ಯಾಕಿಂಗ್ ಕೆಲಸಗಳನ್ನೆಲ್ಲ ನೋಡಬೇಕಿತ್ತು. ನನ್ನ ಹಸ್ಬೆಂಡು ಇನ್ನು ಗಾಡಿ ಎಲ್ಲ ಓಡಿಸೋದು, ಇನ್ನು ತನು ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಅದೆಲ್ಲ ಇತ್ತು. ಹಾಗಾಗಿ ಮತ್ತೆ ಅಲ್ಲೇ ಕೂತ್ಕೊಂಡ್ರೆ ಆಗೋದಿಲ್ಲ, ಈ ಕೆಲಸಗಳು ಮುಗಿಸ್ಬೇಕು ಅಂತ ಅಂದ್ಕೊಂಡು ಬೆಳಗ್ಗೆನೇ ನಾವು ಹೊರಟ್ವಿ. ಅಂದರೆ 4:45ಗೆ ಹೊರಟ್ವಿ. ಮಧ್ಯಾಹ್ನ ಟೈಮಲ್ಲಿ ಇವಾಗ ಬಿಸಿಲು ಜಾಸ್ತಿ ಇತ್ತು ಅವಾಗ. ಒಂಥರ ಜರ್ನಿ ಮಾಡೋದಕ್ಕೆಲ್ಲ ಆಗೋದಿಲ್ಲ. ಹಂಗಾಗಿ ಬೆಳಗ್ಗೆನೇ ಹೊರಟ್ಬಿಟ್ರೆ ಬೇಗ ಒಂದು 10 ಗಂಟೆ 10:30 ಅಷ್ಟೊತ್ತಿಗೆಲ್ಲ ಬೆಂಗಳೂರು ತಲುಪಿಬಿಡ್ತೀವಿ ಅಂತೇಳಿ ಬೇಗನೆ ಹೊರಟ್ವಿ. ಮಾತ್ರ ಬೆಳಗ್ಗೆ ಜರ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಬೆಳಗ್ಗೆ ಜರ್ನಿ ತುಂಬ ಇಷ್ಟ ಆಗುತ್ತೆ. ನಮ್ಮ ತನು ಅಂತೂ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ಲು, ಬೇಗ ಎಬ್ಬಿಸ್ಬಿಟ್ವಲ್ಲ ಹಂಗಾಗಿ ಅವಳಿಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ಹಂಗೆ ಅಲ್ಲೇ ಆನ್ ದ ವೇಯಲ್ಲಿ ಕಾಫಿ ಕುಡಿದ್ವಿ. ಬೆಳಗ್ಗೆ ಬೇಗ ಹೊರಟಿದ್ರಿಂದ ಒಂದು 6 ಗಂಟೆ ಅಷ್ಟೊತ್ತಿಗೆ ಒಂದು ಹೋಟೆಲ್ ಹತ್ರ ನಿಲ್ಲಿಸ್ಬಿಟ್ಟು, ಅಂದರೆ ಒಂದು ಕ್ಯಾಂಟೀನ್ ಥರ ಇರುತ್ತಲ್ವ, ಅಲ್ಲಿ ನಿಲ್ಲಿಸ್ಬಿಟ್ಟು ಕಾಫಿ ಕುಡಿದ್ವಿ. ಕಾಫಿ ಕುಡ್ದಾದ್ಮೇಲೆ ಇವಾಗ ನಮ್ಮ ಜರ್ನಿನ ಶುರು ಮಾಡಿದ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಂದೊಂದು ಫೋನು ಆರ್ಡಿನರಿ ವಿವೋ ಫೋನು, ಅದರಲ್ಲೇ ಈ ರೀತಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಒಂದೊಂದು ಸತಿ ಅನಿಸುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಫೋನ್ ತೊಗೋಬೇಕು ನಾನು ಅಂತ. ಐಫೋನ್ ಆ ಥರದ್ದು ಇಲ್ಲ ಸ್ಯಾಮ್ಸಂಗ್ ಆ ಥರದ್ರಲ್ಲಿ ತೊಗೋಬೇಕು ಕಾಸ್ಟ್ಲಿದು ಅಂತ ಅನ್ಕೋತೀನಿ. ನನಗೆ ವೀಡಿಯೋಗಳೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಹಿಡಿಬೇಕು ಅಂತ ಆಸೆ. ಹಾಗೆ ಒಂದು 8 ಗಂಟೆ 7:30 8 ಗಂಟೆ ಅಷ್ಟೊತ್ತಿಗೆ ಅಲ್ಲೇ ಆನ್ ದ ವೇಯಲ್ಲಿನೇ ಇಡ್ಲಿ ವಡೆ ಮತ್ತು ಸಾಂಬಾರು ಚಟ್ನಿ ಕೊಟ್ಟರು, ಅದನ್ನು ತಿಂದ್ವಿ. ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ನನಗೆ ಹೇಳ್ಬೇಕಂದ್ರೆ ಈ ಥರ ಜರ್ನಿ ಮಾಡಬೇಕಾದ್ರೆ ಈ ಥರ ಫುಟ್ಪಾತ್ ಸೈಡಲ್ಲಿ ಇಡ್ಲಿ ವಡೆ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನನಗೆ ಹೋಟ್ಲಲ್ಲಿ ಇಡ್ಲಿ ವಡೆ ತಿನ್ನೋದಕ್ಕೆ ಯಾಕೋ ಇಷ್ಟನೇ ಆಗಲ್ಲ. ಈ ಥರ ಫುಟ್ಪಾತ್ ಸೈಡಲ್ಲಿ ಇಡ್ಲಿ ವಡೆ ತುಂಬಾ ಚೆನ್ನಾಗಿರುತ್ತೆ. ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಆಕಾಶ ನೋಡೋದಕ್ಕಂತೂ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಥರ ವಾತಾವರಣದಲ್ಲಿ ಹೋಗೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ನಾವು ಬೆಳಿಗ್ಗೆ ಬೇಗ ಹೊರಟಿದ್ರಿಂದ ಹೈವೇಯಲ್ಲಿ ಅಂಥ ಗಾಡಿಗಳೇನೂ ಇರಲಿಲ್ಲ. ಅಂದರೆ ಚಿಕ್ಕಮಂಗ್ಳೂರಿಂದ ಬೆಂಗಳೂರು ಕಡೆ ಹೋಗುವಾಗ ಅಷ್ಟೊಂದು ಗಾಡಿಗಳಿರಲಿಲ್ಲ. ಬಟ್ ಬೆಂಗಳೂರಿಂದ ಮತ್ತು ಈ ಕಡೆ ಹಾಸನ ರೂಟಲ್ಲಿ ಒಂದಷ್ಟು ಗಾಡಿಗಳು, ಅಂದರೆ ನೀವೇ ಮುಂದೆ ತೋರಿಸ್ತೀನಿ ನೋಡಿ ಎಷ್ಟು ಗಾಡಿಗಳು, ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಇನ್ನು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ, ಅದು ಬೇರೆ ಫ್ರೈಡೇ ಬಂದಿತ್ತು ಶುಕ್ರವಾರ. ಇನ್ನು ಶನಿವಾರ ಮತ್ತು ಭಾನುವಾರ 2 ದಿನ ರಜೆ ಇದ್ದಿದ್ದರಿಂದ ಬೆಂಗಳೂರು ಕಡೆಯಿಂದ ಹೊರಡೋರಂತೂ ಎಲ್ಲರೂ ಹೊರಟುಬಿಟ್ರು. ಎಲ್ಲ ಬೆಂಗಳೂರು ಬಿಟ್ಟು ಓಡ್ತಾ ಇದ್ದಾರೆ ಫ್ರೆಂಡ್ಸ್. ಇವತ್ತು ಮೇ 1 3 ದಿನ ಕಂಟಿನ್ಯೂಸ್ ಆಗಿ ರಜಾ ಸಿಗುತ್ತೆ ಅಂತೇಳಿ ನೋಡಿ, ಹೈವೇಲಿ ಏನು ಲೆವೆಲಿಗೆ ಟ್ರಾಫಿಕ್ ಜಾಮ್ ಆಗಿದೆ. ವಾಲ್ಯೂಮ್ ಯಾವುದಿದೆ ನೋಡಿ, ಎಷ್ಟು ದೂರ, ಕಮ್ಮಿ ಅಂದರೆ 3-4 ಕಿಲೋಮೀಟ್ರಿಂದ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿಂದ ನೋಡ್ಕೊಂಡು ಬರ್ತಾನೇ ಇದ್ದೀವಿ ನೋಡಿ. ಎಲ್ಲ ಇವತ್ತು ಕಾರ್ಮಿಕರ ದಿನಾಚರಣೆ ಮೇ 1 ಕಂಟಿನ್ಯೂಸ್ ಆಗಿ 3 ದಿನ, ಇನ್ನೇನು ಸಾಟರ್ಡೆ ಸಂಡೇ 2 ದಿನ ಸಿಗುತ್ತಲ್ವ, ಹಂಗಾಗಿ ಎಲ್ಲ ಬೆಂಗಳೂರು ಬಿಡ್ತಾ ಇದ್ದಾರೆ. ಹೈವೇಲಿ ಫುಲ್ಲು ಟ್ರಾಫಿಕ್ ಜಾಮ್. ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಹಾಸನ ರೂಟಲ್ಲಿ ಈ ಲೆವೆಲಿಗೆ ಟ್ರಾಫಿಕ್ ಜಾಮ್. ಒನ್ ವೇಲೆ ಹೋಗ್ತಾರೆ ನೋಡಿ. ಇಲ್ಲಿಂದ ಇಲ್ಲ ಸ್ವಲ್ಪ ಫ್ರೆಂಡ್ಸ್, ಇನ್ನೂ ಹೋಗ್ತಾನೇ ಇದೆ ನೋಡಿ. ಇಲ್ಲಿ ಇನ್ನೂ ಜಾಮ್ ಆಗಿನೇ ಇದೆ. ಒಂದು 10 ಕಿಲೋಮೀಟ್ರ್ ತನಕ ಜಾಮ್ ಆಗಿದೆ ಫ್ರೆಂಡ್ಸ್. ಒಂದು ಗಾಡಿ ಹೋಗ್ತಾ ಇದ್ದಾವಲ್ಲ ಬೆಂಗಳೂರಿಂದ, ಟೂರ್ ಹೋಗೋದು ಅದು ಇದು ಸಾಕಾಗಿರುತ್ತೆ. ಬೆಂಗಳೂರು ಸ್ಟ್ರೆಸ್ ಜೀವನ, ಒಂದು 3 ದಿನ ಆರಾಮಾಗಿ ಸುತ್ತಾಡೋಣ ಅಂತೇಳಿ ಹೊರಡ್ತಾ ಇರ್ತಾರೆ. ಇನ್ನು ಈ ಕಡೆನೇ ಇಷ್ಟಿರಬೇಕಾದ್ರೆ ಇನ್ನು ಮನೆ ಮೈಸೂರು ರೂಟಲ್ಲಿ ಎಷ್ಟಿರ್ಬೋದು ಅಲ್ವಾ? ಮೈಸೂರು ರೋಡಿಗೆ ಯಾವ ಲೆವೆಲಿಗೆ ಟ್ರಾಫಿಕ್ ಜಾಮ್ ಆಗಿರ್ಬೋದು. ಇಲ್ಲೊಂದು ಸ್ವಲ್ಪ ಕಮ್ಮಿ ಇದೆ ಗಾಡಿ. ಮನೆ ಮುಖಕ್ಕೇನೆ ಬೆಳಕು ಬೀಳ್ತಿದೆ ಕಣೆ ರೋಡಲ್ಲಿ. ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ ಮಗು. ಲಕ್ಷಾಂತರ ಗಾಡಿಗಳು ಹೋಗ್ತಾ ಇದ್ದಾವೆ ಇವತ್ತು. ಮೇ 5ನೇ ತಾರೀಕು ನಾವು ಮನೆ ಖಾಲಿ ಮಾಡೋದು ಅಂತ ಅಂದ್ಕೊಂಡು 1ನೇ ತಾರೀಕಿಗೆ ನಾವು ಊರಿಗೆ ವಾಪಸ್ ಹೋಗಿ ಎಲ್ಲ ಶಿಫ್ಟಿಂಗ್ ಕೆಲಸ ಎಲ್ಲ ನೋಡೋಣ ಅಂತಲೇ ಹೋದ್ವಿ.
ನಾವು 5ನೇ ತಾರೀಕಿಗೆ ಖಾಲಿ ಮಾಡ್ತೀವಿ ಅಂತ ಹೋದ ತಕ್ಷಣ ಹೇಳಿದರೆ ಓನರು ಬೇಡ 10ನೇ ತಾರೀಕಿಗೆ ಖಾಲಿ ಮಾಡಿ ಅಂದರು. ಅದು ಹೊತ್ತೋಗಿ 15ನೇ ತಾರೀಕು ತನಕ ಆಯಿತು. ಸೊ ಅದೆಲ್ಲ ನಾನು ಮುಂದಿನ ವ್ಲಾಗಲ್ಲಿ ನಾನು ಶಿಫ್ಟ್ ಮಾಡುವಾಗ ನಿಮಗೆ ಹೇಳ್ತೀನಿ ಡೀಟೇಲಾಗಿ. ಹೀಗೆ ಬಾಡಿಗೆ ಮನೆಗಳು ಅಂತಂದಾಗ ಸಮಸ್ಯೆಗಳಾಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ದೇವ್ರ ದಯೆಯಿಂದ ನಮ್ಮದು ಯಾವುದು ಕೂಡ ಸಮಸ್ಯೆ ಆಗ್ದಂಗೆ ಆಮೇಲೆ ಸೆಟ್ಲಾಯಿತು. ಹಾಗೆ ಬೆಂಗಳೂರು ಬಿಟ್ಟು ವಾಪಸ್ಸು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇರೋದು ನಿಜವಾಗ್ಲೂ ಒಂಥರ ಸಂಕಟ. ಇಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದು ಬಿಟ್ಟು ಹೋಗ್ಬೇಕಲ್ಲಪ್ಪ ಅನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲೇ ಒಂದು ಸಣ್ಣದಾಗಿ ಒಂದು ಸ್ವಂತ ಮನೆ ಇದ್ದಿದ್ರೂ ಹೆಂಗೋ ಜೀವನ ಮಾಡ್ಬೋದಿತ್ತು. ನಮಗೆ ಒಂದೊಂದು ಸತಿ ಅನಿಸುತ್ತೆ ನಾವು ಸರಿಯಾಗಿ ನಮಗೆ ಪ್ಲ್ಯಾನಿಂಗ್ ಇರಬೇಕು ಜೀವನದಲ್ಲಿ. ಕರೆಕ್ಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿರಬೇಕು. ಕೆಲವೊಮ್ಮೆ ನಾವು ಏನೇ ಪ್ಲ್ಯಾನಿಂಗ್ ಮಾಡಿಕೊಂಡ್ರೂ ಕೂಡ ನಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡೋಕ್ಕಾಗೋದು. ಒಂದೊಂದು ಸತಿ ಅನಿಸುತ್ತೆ ಇಷ್ಟೊಂದು ವರ್ಷ ಬೆಂಗಳೂರಲ್ಲಿ ಇದ್ದು ನಮ್ಮ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗ್ಲಿಲ್ವಲ್ಲಪ್ಪ ಅಂತ ಅನ್ನಿಸ್ಬಿಡುತ್ತೆ. ಅಂದರೆ ಒಂದು ಸಣ್ಣದಾಗಿ ಒಂದು ಮನೆನೂ ಕೂಡ ಬೆಂಗಳೂರಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂತ. ಫಸ್ಟಿಂದನೂ ಕೂಡ ನನಗೆ ಆ ಥಾಟ್ ಇರಲಿಲ್ಲ. ಬೆಂಗಳೂರಲ್ಲೇ ಸೆಟ್ಲ್ ಆಗೋದು ಅನ್ನೋ ಥಾಟ್ ಇರಲಿಲ್ಲ. ಊರಲ್ಲಿ ಹೋಗಿ ಸೆಟ್ಲ್ ಆಗೋಣ ಸ್ವಲ್ಪ ವರ್ಷ, ಊರಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತಲೇ ಇದ್ದಿದ್ದರಿಂದನೇ ಏನೋ ಕೊನೆಗೂ ಊರಿಗೆ ಬರೋ ಥರ ಆಯಿತು ಅನಿಸುತ್ತೆ. ಬೆಂಗಳೂರು ಬಿಟ್ಟು ಬರ್ಬೇಕಾದ್ರೆ ನಿಜವಾಗ್ಲೂ ಒಂಥರ ಬೇಜಾರು ಆಗ್ತಾಯಿತ್ತು. ಚಿಕ್ಕಮಂಗ್ಳೂರಲ್ಲಿದ್ದರೆ ಏನು ಅನಿಸ್ತಾ ಇರುತ್ತೆ, ಇಲ್ಲಿ ವಾತಾವರಣ ಚೆನ್ನಾಗಿದೆ ಇಲ್ಲೇ ಇದ್ಬಿಡೋಣ ಅನಿಸ್ತಾ ಇರುತ್ತೆ. ಆಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದಾಗ ಏನು ಅನಿಸುತ್ತೆ, ಅಯ್ಯೋ ಬೆಂಗಳೂರಲ್ಲಿ ಬಿಟ್ಟು ಹೋಗ್ಬೇಕಲ್ಲ, ಬೆಂಗಳೂರಲ್ಲೇ ಇದ್ದಿದ್ರು ಆಗೋದು ಆ ಥರ ಎರಡೆರಡು ಮನಸ್ಸು ಅನ್ನಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಬೆಂಗಳೂರು ತುಂಬಾ ಎಕ್ಸ್ಪೆನ್ಸಿವು. ಅಲ್ಲಿ ಜೀವನ ಮಾಡಬೇಕು ಅಂದರೆ ಚೆನ್ನಾಗಿ ದುಡಿಮೆ ಇರಬೇಕು. ಅದಕ್ಕೆ ತಕ್ಕಾಗೆ ನಮಗೂ ದುಡಿಯೋ ಶಕ್ತಿ ಇರಬೇಕು. ಎಲ್ಲದನ್ನು ಹೊಂದ್ಸ್ಕೊಳ್ಳೋವಷ್ಟು. ಪರವಾಗಿಲ್ಲ, ತೊಂದರೆ ಇಲ್ಲ. ಮುಂದೆ ನೋಡೋಣ. ತನ್ನದು ಏನಾದ್ರು ಹೈಯರ್ ಸ್ಟಡೀಸಿಗೆ ಮತ್ತೆ ಬೆಂಗಳೂರು ಕಡೆಗೆ ಬರಬೇಕಾದ್ರೆ ಇನ್ನೇನು ಮಾಡೋಕ್ಕಾಗಲ್ಲ. ಮತ್ತು ನಾವು ಕೂಡ ಬೆಂಗಳೂರು ಕಡೆಗೆ ಬರಬೇಕಾಗುತ್ತೆ. ಇಲ್ಲಾಂದರೆ ಅವಳನ್ನ ಹಾಸ್ಟೆಲಲ್ಲಿ ಇಟ್ಟು ಓದಿಸೋದು, ಏನು ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಅದು ನಿಮಗೂ ಕೂಡ ಗೊತ್ತಾಗುತ್ತೆ. ವ್ಲಾಗ್ಗಳು ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾವು ಹಾಸನ್ನು ಇದು ಹತ್ತತ್ರ ನೆಲಮಂಗಲ ಕಡೆ ಬರ್ತಾಯಿದ್ವಿ. ಎಷ್ಟು ಗಾಡಿಗಳು ನೀವೇ ನೋಡ್ಬೋದು. ಫುಲ್ಲು ಗಾಡಿಗಳು. ಅದು ಎಲ್ಲಿ ಹೋಗ್ತಾರಪ್ಪ ಇಷ್ಟೊಂದು ಜನ ಅಂತ ಅನ್ನಿಸ್ಬಿಡುತ್ತೆ. ಜನಗಳಿಗೆ ದುಡ್ದು ಸಾಕಾಗೋಗ್ಬಿಟ್ಟಿರುತ್ತೆ. ಒಂದಿಷ್ಟು ರಜಾ ಸಿಕ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಏನು ಮನೆ 50 ಕಿಲೋಮೀಟ್ರ್ 100 ಕಿಲೋಮೀಟ್ರಿಂದ ಇದೇ ಥರನೇ ಟ್ರಾಫಿಕ್ ಜಾಮ್ ಆದರೆ ಹೆಂಗೆ ಅಂತ ಇರ್ತಾರೆ ಕೆಲವರು. ಅಲ್ಲೆಲ್ಲ ಸಿಕ್ಕಿದ್ರಲ್ಲ ಇವರೆಲ್ಲ ಇವಾಗ ಹೊರಟವ್ರು. ಶಿನಿ ಮಳೆ ನೋಡಿ ಹೆಂಗೆ ಬರ್ತೈತೆ. ಓ ಮೈ ಗಾಡ್, ಸಡನ್ಲಿ ಅವ್ರಿಗೆ ಹೊರಗಡೆ ಬರೋಕ್ಕೆ ನೋಡಿಲ್ಲ. ಮಳೆ ಜೋರಾಯಿತು. ಯಾರು ಮುಖ ಗಿಕ್ಕ ತೊಳ್ಕೊ. ತೊಳೆದಾಯ್ತು. ತೊಳೆದಾ? ತೊಳೆದಾಯ್ತು. ಸಾರಿ ಮರ್ತ್ಬಿಟ್ಟೆ. ಗುಳ್ಳೆ ಆಗಿದೆ ಅಂತ ಮರ್ತ್ಬಿಟ್ಟೆ. ಅದಕ್ಕೆ ನಾನು ಗೋಬಿ ಬೇಡ ಅಂದೆ. ಏಕೆ? ಇನ್ನೂ ಉರಿಯುತ್ತೆ ಅಂತ. ಫ್ರೆಂಡ್ಸ್, ಮನೆಗೆ ಬಂದು ಚೆನ್ನಾಗಿ ನಿದ್ದೆ ಮಾಡಿ ಬೆಂಡೆಕಾಯಿ ಸಾಂಬಾರು ಅನ್ನ ಮಾಡಿಕೊಂಡು ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಈಗ ಸಂಜೆ ಒಂದು 5:30 ಎದ್ದಿರೋದು. 5:30 ಎದ್ದು ಮಳೆ ಶುರುವಾಯಿತು ಅಂತೇಳಿ ಹಂಗೇ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು ಅಂತ ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಮಳೆ ಶುರುವಾಯಿತು. ಹಾಗೆ ಇನ್ನು ಪ್ಯಾಕಿಂಗ್ ಕೆಲಸಗಳೆಲ್ಲ ಹಂಗೆ ಬಾಕಿ ಇದೆ. ಪ್ಯಾಕಿಂಗ್ ಕೆಲಸಗಳನ್ನ ಮುಗಿಸ್ಬೇಕು. ಬಟ್ಟೆಗಳೆಲ್ಲ ಸ್ವಲ್ಪ, ಆಮೇಲೆ ಇನ್ನು ಪಾತ್ರೆಗಳು ಸ್ವಲ್ಪ ತೊಳ್ದು ಎಲ್ಲ ಅವತ್ತೇ ಚೀಲಕ್ಕೆ ಹಾಕಿದ್ದೆ. ಇನ್ನು ಮೇಲೆ ಇರೋ ಪಾತ್ರೆಗಳೆಲ್ಲ ತೆಗೆದು ಅದನ್ನು ವಾಶ್ ಮಾಡಬೇಕು. ಇವತ್ತಂತೂ ಸುಸ್ತಾಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋ ಥರ ಆಗಿದೆ. ನೋಡೋಣ, ನಾಳೆಯಿಂದ ಮತ್ತೆ ಎಲ್ಲ ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇನ್ನೊಂದು 2 ದಿನದಲ್ಲೇ ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗ್ ಕೆಲಸ ಮುಗಿಸ್ಬಿಡ್ತೀನಿ. ಓಕೆ, 10ನೇ ತಾರೀಕು ಒಳಗೇ ಖಾಲಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಸೊ ಇವತ್ತಿನ 1ನೇ ತಾರೀಕು, ನೋಡೋಣ ಯಾವತ್ತು ಖಾಲಿ ಮಾಡ್ತೀವಿ ಗೊತ್ತಿಲ್ಲ. ಗುಡುಗು ಮಿಂಚು ಬೇರೆ ಚೆನ್ನಾಗಿ ಬರ್ತಾಯಿದೆ. ಹಾಗೆ ತನು ಸ್ಕೂಲ್ ಹತ್ರ ಬಂದಿದ್ವಿ. ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತೇಳಿ. ಇದೇ ತನು ಸ್ಕೂಲ್ ಹೆಸರು ಇನ್ಸೈಟ್ ಅಕಾಡೆಮಿ ಅಂತೇಳಿ. ತುಂಬ ಒಳ್ಳೆಯ ಸ್ಕೂಲು, ತುಂಬ ಚೆನ್ನಾಗಿ ಪಾಠ ಕೂಡ ಮಾಡ್ತಾರೆ. ಪ್ರಿನ್ಸಿಪಲ್ ಅಂತೂ ತುಂಬ ಒಳ್ಳೆಯವರು. ಹಾಗೆ ಅವರು ನಮಗೆ ಡಾಕ್ಯುಮೆಂಟ್ಸ್ ಇವತ್ತು ಕೊಡಲಿಲ್ಲ. ಅವ್ರು ಮೆಸೇಜ್ ಹಾಕಿ ದಿವಸ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೋಬೇಕು ಅಂತಂದರು. ನಾವು ಮತ್ತೆ ಊರಿಗೆ ಹೋಗ್ಬಿಟ್ರೆ ಮತ್ತೆ ಬೆಂಗಳೂರಿಗೆ ಬರಬೇಕಲ್ಲ ಅಂತೇಳಿ ಬಂದು ಕೇಳಿದ್ವಿ. ಆ ಕೆಲಸ ಆಗಲಿಲ್ಲ. ಒಟ್ಟಾರೆ ಆ ರೀತಿ ಹೇಳಿದ್ರು. ಇದು ಏನಿದೆ, ಇದು ಹೈಸ್ಕೂಲ್ ಬಿಲ್ಡಿಂಗು. ಮತ್ತು ಇಲ್ಲಿ ಆಪೋಸಿಟ್ ಏನು ಕಾಣಿಸ್ತಿದೆ ಅದು ಕಿಡ್ಸ್ ಬಿಲ್ಡಿಂಗು. ಮುಂಚೆ ಎಲ್ಲ ತನು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಅಲ್ಲೇ ಓದಿತ್ತು. ಈಗ 8th ಈ ಹೈಸ್ಕೂಲ್ ಬಿಲ್ಡಿಂಗಿಗೆ ಬಂದಿದ್ದು.
ಓಕೆ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.